ಏನಂತ ಒಂದು ಗಂಟೆಗಟ್ಟಲೆ ನಿನಗೇನು ಮಾಡಿಲ್ಲ ನಾವು. ಅಣ್ಣ ಆಯ್ತಾಯ್ತು. ಫುಲ್ ಅದ್ರ ಮೇಲೆ ಏನಿತ್ತು ಹೇಳಿ, ಅಲ್ಲಿ ಪೂಜೆ ಆಗಿರ್ಬೇಕು ಬ್ರೋ. ಓಹ್ ಬಿದ್ದಿದೆ ಗಾಡಿ, ಸೊ ಆನ್ ಆಗ್ತಾ ಇಲ್ಲ, ಸ್ಟಾರ್ಟ್ ಆಗ್ತಾ ಇಲ್ಲ. ಗೈಸ್ ಇದು ಕಾಡಿನೊಳಗೆ ಒಂದು ಸುಂದರವಾದ ಜಾಗ ಅಂತಲೂ ಹೇಳ್ಬೋದು. ಕ್ರೇಜಿ ಇತ್ತು ವಿಡಿಯೋ. ವಿಡಿಯೋ ಮಾಡಿ. ಹಾಯ್, ಹೆಲೋ, ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಗುಡ್ ಮಾರ್ನಿಂಗ್, ಹ್ಯಾವ್ ಅ ನೈಸ್ ಡೇ. ಸೊ ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದು ಡೇ 2 ಚಿಕ್ಕಮಂಗ್ಳೂರು ರೈಡಿಗೆ ಬಂದಿದ್ದೀವಿ. ನಿನ್ನೆ ಆಫ್ ರೋಡ್ ಎಲ್ಲ ಮುಗೀತು. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಸೀನ್ ಕಾಣ್ತಾ ಇದೆಯಾ ನಿಮಗೆ? ಇಲ್ಲಿ ನೋಡಿ, ಮಲಗಿಬಿಟ್ಟಿದ್ದಾನೆ ಅವನು, ಬೆಟ್ಟನೇ ಮಲಗಿಬಿಟ್ಟಿದ್ದಾನೆ. ಅಲ್ಲೊಂದು ಮಿಡಲಲ್ಲಿ ಒಂದು ಚಿಕ್ಕದು ಎಂಟಿನ ಕಾಣ್ತಾ ಇದೆ. ಝೂಮ್ ಮಾಡಿದ್ರೆ ಅಷ್ಟೊಂದು ಕ್ಲಿಯರಿಟಿ ಬರಲ್ಲ. ಓಕೆ, ಇದು ನಮ್ಮ ರೂಮು. ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದೆಲ್ಲ ರೂಮ್ ಇದೆ, ಇಲ್ಲೇ ನಾವು ಇರೋದು. ಓಕೆ, ನಮ್ಮ ಬೈಕ್ಸ್ ಎಲ್ಲ ಅಲ್ಲಿದೆ, ತೋರಿಸ್ತೀನಿ ಬನ್ನಿ ನಿಮ್ಗೆ ಬೈಕ್ಸು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಓಕೆ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಗಾಯ್ಸ್. ಇಲ್ಲಿ ನೋಡಿ, ಹಂಗೆ ಬೈಕೆಲ್ಲ ಇಲ್ಲಿ ನಿಂದಿಸ್ಕೊಂಡು ಅಲ್ಲಿ ಟೇಬಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ರಾತ್ರಿ ಸ್ವಲ್ಪ ಸ್ನ್ಯಾಕ್ಸ್ ಗೀಕ್ಸ್, ಪಾರ್ಟಿ ಗೀಟಿ, ಡ್ಯಾನ್ಸ್ ಗೇಮ್ಸ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಹೆಂಗಿದೆ ಗೊತ್ತಾ ಅಂದರೆ, ಇದು ಏನಿದೆ ಇಲ್ಲಿ ಬಸ್ಟ್ ನಾವು ಸ್ಟೇ ಮಾಡೋದು ಅಷ್ಟೇ, ಅಂದರೆ ರಾತ್ರಿ ನಿದ್ದೆ ಮಾಡೋದು. ಬಟ್ ಊಟಕ್ಕೆ ಇಲ್ಲಿಂದ ಮತ್ತೆ ಅವ್ರದ್ದು ಮೇನ್ ಪ್ರಾಪರ್ಟಿ ಹತ್ರನೇ ಹೋಗಬೇಕಂತೆ. ಇದೇನೋ ಗೆಸ್ಟ್ ಹೌಸ್ ಅಂತೆ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಭದ್ರಾ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಭದ್ರಾ ಟೈಗರ್ ರಿಸರ್ವಿಗೆ ಹೋಗ್ತಾ ಇದ್ದೀವಿ. ಅಲ್ಲೇನೋ ಆಫ್ ರೋಡಿಂಗ್ ಇದೆ. ಆಫ್ ರೋಡಿಂಗ್ ಅಂದರೆ ಅಲ್ಲಿ ಆಲ್ಮೋಸ್ಟ್ ಅದೆಲ್ಲ ಮಣ್ಣಿಂದೇ ರೋಡ್, ಕೆಂಪು ಮಣ್ಣು ರೋಡ್. ನಿಮ್ಗೆ ಗೊತ್ತಿರಬೇಕು, ಮೋಸ್ಟ್ಲಿ ವಿಡಿಯೋಸ್ ಎಲ್ಲ ನೋಡಿರ್ಬೇಕು ನೀವು ರೀಲ್ಸಲ್ಲೆಲ್ಲ. ಆಫ್ ರೋಡಿಂಗ್ ರೋಡ್ ಅದು, ಅಂದರೆ ಎಲ್ಲ ಮಣ್ಣಿನ ರೋಡ್, ಕೆಂಪು ಮಣ್ಣು, ಅದ್ರ ಮೇಲಿಂದ ನಾವು ಹೋಗೋದು. ಮಳೆ ಬಿದ್ದರೆ ಇನ್ನೂ ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ, ಎಲ್ಲ ಮಣ್ಣೆಲ್ಲ ನಮ್ಮ ಮೇಲೆ ಸಿಡಿತದೆ. ಬನ್ನಿ ಅದನ್ನು ಕೂಡ ಮಾಡುವ. ಅಣ್ಣ ವಿಡಿಯೋ ಮಾಡ್ಬೋದಲ್ಲ? ನೀವು ಇಲ್ಲೇ ಕೆಲಸ ಮಾಡ್ತಾ ಇರೋದಾ? ಹಾಂ, ಏನಾದರೂ ಹೇಳ್ತೀರಾ ಹೆಂಗಿದೆ ಅಂತ? ಇಲ್ಲಿ ಏನಾರು ಹೇಳೋದಂದ್ರೆ ಚೆನ್ನಾಗಿದೆ, ನೋಡ್ಬೋದು. ಗುಡ್ಡ ಬೆಟ್ಟ ಎಲ್ಲ ಕಾಣ್ತಿತ್ತು ಇಲ್ಲಿಂದ. ಇಲ್ಲಿಗಿಂತ ಈ ಹೋಮ್ ಸ್ಟೇ ಎಲ್ಲ ನೋಡಿದ್ರೆ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿಂದ ನೋಡಿದ್ರೆ ಫುಲ್ ಆಲ್ ರೌಂಡ್ ಕಾಣ್ತಿತ್ತು. ಅದೇ ಒಂದು ಇದ್ರ ಥರ ಈ ಥರ ಇದೆ ಅಲ್ಲ, ಕಟ್ಟೆ ಥರ. ಮೇಲೆ ಮತ್ತೆ ಇನ್ನು ಮೇಲೆ ಹೋಗಿ ನೋಡ್ಬೋದು. ಇನ್ನೊಂದು ರೋಡ್ ಮಾಡಿದೀವಿ ಮೇಲ್ಗಡೆ, ಅಲ್ಲಿ ನೋಡ್ಬೋದು. ಓಕೆ, ಮೇಲ್ಗಡೆ ಹೋಗಿ ಟರ್ನ್ ಆಗಿ ಜಾಗ ಪ್ಲೇಸ್ ಒಂದು ಸ್ವಲ್ಪ ಕಮ್ಮಿ ಇದೆ ಕೂರಕ್ಕೆ ಜನಗಳಿಗೆ, ಹೋಗಿ ನೋಡ್ಬೋದು. ಚೆನ್ನಾಗಿದೆ ಪ್ಲೇಸ್ ನೋಡಕ್ಕೆ, ಎಲ್ಲ ಕಡೆ ಗುಡ್ಡ ಗಿಡ್ಡ. ಮತ್ತು ಸಂಜೆ 6 ಗಂಟೆ 5:45 ಅಲ್ಲಿಗೆ ಹೋದ್ರೆ, 5:45 6 ಗಂಟೆ ಒಳಗೆ ಹೋದ್ರೆ ಸೂರ್ಯ ಮುಳುಗೋದೆಲ್ಲ ಭಯಂಕರ ಚೆನ್ನಾಗಿ ಕಾಣ್ತದೆ. ಫುಲ್ಲು ಒಂದು 30-40-50 ಜನ ಕೂರ್ಬೋದು ಇಲ್ಲಿ. 30-40 ಜನ? ಓಕೆ, ಮೇಲ್ಗಡೆನೂ ಇದೆಲ್ಲ, ಗ್ಲಾಸಸ್ ಇದೆ. ಓ ಹೌದು, ಅಲ್ಲೇ ಒಂದು 30-40 ಜನ ಕೂರ್ಬೋದು. ಓಕೆ, ಸೊ ಗೈಸ್ ನೀವು ನೋಡಿ, ಇವ್ರು ಹೇಳಿರೋ ಹಂಗೆ ಅಲ್ಲಿ ಮೇಲ್ಗಡೆ ನಿಮ್ಗೆ ಗ್ಲಾಸ್ ಹೌಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೂ ಕೂಡ ಸ್ಟೇ ಮಾಡ್ಬೋದಂತೆ. ನಿಮಗೆ ಎಷ್ಟು ವರ್ಷ ಆಯ್ತಾನೆ ಇಲ್ಲಿ ಕೆಲಸ ಮಾಡಿ? ಇಲ್ಲಿ ನಮ್ಮ ಅಕ್ಕ ಒಂದು 8-9 ವರ್ಷದಿಂದ ಮಾಡ್ತಿದ್ದಾರೆ. ಹಾಂ, ನಾನು ಅವಾಗ ಒಂದು ಸ್ವಲ್ಪ ಕೆಲಸ ಇದ್ದಾಗ ಬಂದು ಹೋಗ್ತೀನಿ. ಓಕೆ, ನಾನು ಜಾಸ್ತಿ ಬರಲ್ಲ ಇಲ್ಲಿ. ಹಾಂ, ಬೇರೆ ಕೆಲಸ ಮಾಡೋದು ನಾನು. ಓ ಗೈಸ್, ಇದು ಕಾಡಿನೊಳಗೆ ಒಂದು ಸುಂದರವಾದ ಜಾಗ ಅಂತಲೂ ಹೇಳ್ಬೋದು ನೀವು. ಚಿಕ್ಕಮಂಗ್ಳೂರು ಕೆಳಗೆ ಹೋಗೋದು ಹಳ್ಳ ಎಲ್ಲ ಇದೆ. ಹಳ್ಳ ಇದೆಯಾ? ಹೋಗ್ಬೋದಾ ಗೈಸ್? ಇಲ್ಲೇನೋ ಹಳ್ಳ ಇದೆ ಅಂತೆ ಕೆಳಗೆ. ಸೊ ಆ ಹಳ್ಳ ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಇವ್ರು ನಮ್ಮ ಜೊತೆ ಅಂಕಲ್ ಅವರು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ ಅದು. ಹಾವುಗಿವು ಏನು ಇಲ್ವಾ ಇಲ್ಲಿ? ಅಂಥವು ಯಾವ ಇವತ್ತಿನವರೆಗೂ ನೋಡಿಲ್ಲ ನಾವು. ಹಾಂ, ಕೆಲವು ಜನ ನೋಡಿರ್ಬೋದು. ಅಂದಾಗೆ ಕಾಡು ಅಂದಮೇಲೆ ಇದ್ದೇ ಇರ್ತಾವಲ್ಲ. ಹಾಂ ಹಾಂ ಹೌದು, ಗಟ್ಟಿ ಜಾಗನೇ. ಬನ್ನಿ. ಓಕೆ, ನಿಮ್ಮ ಹೆಸರು? ದೇವರಾಜ್ ಅಂತ. ಬೆಟ್ಟಿಂದ ಯಾವಾಗಲೂ ನೀರು ಇದ್ದೇ ಇರ್ಬೇಕು. ಹಾಂ, ಗುಡ್ಡದಿಂದ ಗುಡ್ಡದ ನೀರು ಇದ್ದೇ ಇರ್ಬೇಕು. ಓಕೆ, ಎಲ್ಲ ಬಳಸಕ್ಕಲ್ಲ, ಇಲ್ಲಿಂದ ಹೋಗೋದು ಎಲ್ಲ ಕಡೆ. ಹಾಂ,
ಗಿರಿಯಿಂದ ಹಾಂ ಗಿರಿ ಇದೆಯಲ್ಲ, ಹೌದು. ಮೇಲಿಂದನೇ ಬರೋದು ನೀರು. ಓ ಹೋಗ್ಬೋದು, ಈಗ ಹೋಗಿದ್ದಾರೆ ಹಿಂಗೆ ಘಾಟಿ. ಹೌದಾ? ಓಕೆ. ಅಲ್ಲೇ ಗುಂಡಿ ಹಾಂ ಅಷ್ಟು ಒಪ್ಕೊಂಡು ಜಾತಿ ನೀರು ಅಲ್ಲಿ ಗೊತ್ತಾಗುತ್ತೆ. ಓಕೆ ಗೈಸ್ ಇಲ್ಲಿ ನೋಡಿ. ಆ ಸೈಡ್ ಏನಿದೆ? ಆ ಸೈಡ್ ಏನಿದೆ? ಗದ್ದೆಗಳು, ಗದ್ದೆ. ಓಕೆ. ಗದ್ದೆ ಇದು ಹಾಂ ಹಾಂ ನೋಡಿ ಗಾಯ್ಸ್, ಸೂಪರ್ ಸೀನ್. ಹಾಂ ಗುಂಡಿ ಇದೆ ಒಂದ್ಸಲ, ಹಾಂ ನಮ್ಮಳ ಇದೆ. ಹೌದಾ? ಅದಕ್ಕಿಂತ ಜಾಸ್ತಿ ಇದೆ ಅಲ್ಲೂ ಅಷ್ಟೇ. ಗದ್ದೆ ಅಂದರೆ ಈಗ ಜನ ಎಲ್ಲ ಅಲ್ಲೇ ಒಳಗೆ ಈಗ ನೋಡ್ಬೋದಾ? ನಮ್ಮ ಸಾರೆಲ್ಲ ಹೋಗಿದ್ದಾರೆ ಅಲ್ಲಿ. ಹೌದಾ? ಗೈಸ್ ನೋಡಿ ನಮಗೆ ಸೂಪರ್. ಸಾರ್ದೆ ಹಾಂ ಆ ಕಡೆ ಪೂರ್ತಿ ಅಲ್ಲ, ಎಲ್ಲ ಸಫರ್ದು ಇದೆ. ಓಕೆ. ಇದು ಎದಕ್ಕೋಸ್ಕರ ಇದು ಮಾಡಿದ್ದು ಈ ಥರ? ಇದು ನೀರು ಮಾಮೂಲಿ ಮಾಡಲೇಬೇಕಲ್ಲ, ಓಕೆ ಆ ಥರ. ಎಲ್ಲ ಕಡೆ ಸೇತುವೆ ಮಾಡಲ್ವಾ? ಹಾಂ ಹಾಂ ಹಾಂ, ಅಂದರೆ ಶಾರ್ಟ್ಕಟ್ ಥರ. ಓಕೆ ಗೈಸ್, ಇದು ಆ ಸೈಡ್ ಹೋಗ್ಲಿಕ್ಕೆ ಅಂತ ಶಾರ್ಟ್ಕಟ್ ಥರ, ಬಟ್ ಮುಂಚೆ ಸುಮ್ಮನೆ ನೀರು ಹರಿತಾನೆ ಇತ್ತು. ಓಕೆ ಹಾಂ, ಈಗ ಒಂದ್ಸಲ ಡ್ಯಾಮ್ ಥರ ಮಾಡಿಬಿಟ್ಟಿದ್ದಾರೆ ಸ್ಮಾಲ್. ಏನಿಲ್ಲ, ಹಾಂ ಅಂದರೆ ಹಳೆಕಾಲದಿಂದನೂ ಮಾಡ್ಕೊಂಡ್ ಬಂದಿರೋದು ಅದು. ಬೆಳೆ ವಾಲ ಮಾಡ್ಕೊಂಡಲ್ಲ, ವಾಲ ಗದ್ದೆ ಎಲ್ಲ ಹಾಂ ಅವರೆಲ್ಲ ಮಾಡ್ಕೊಂಡ್ ಬಂದಿರೋದು. ಎಸ್ಟೇಟ್ ಎಲ್ಲ ಮಾಡ್ಕೊಂಡ್ ಬಂದಲ್ಲ, ಅವಾಗೇ ಮಾಡ್ಕೊಂಡಾರೆ. ಓಕೆ. ಈಗ ಬೇಕು ಅಂತಲೇ ಮಾಡ್ಕೊಂಡಿಲ್ಲ ಅದು, ಹಾಂ ಅವಾಗಿಂದನೂ ಹಳೆ ಕಾಲದಿಂದನೂ ಮಾಡ್ಕೊಂಡ್ ಬಂದಾರೆ. ಈಗ ಇದೇ ನೀರು ಇಲ್ಲಿ ಬರೋದಾ ನಮಗೆ? ಎಲ್ಲದಕ್ಕೂ ಇಲ್ಲಿಂದ ಹೋಗೋದು, ಮುಂದೆ ಹೋಗೋರಿಗೆ ಹೋಗ್ಬಿಟ್ಟು ಎಸ್ಟೇಟ್ಗಳಿಗೆ. ಹಾಂ ಇಲ್ಲಿಂದ ಬರೋದು ಅಲ್ಲಿ ತೊಗೊಳೋರೆಲ್ಲ ತೊಗೊಳ್ತಾರೆ. ಹಾಂ, ಇದು ಯಾವ ನೀರು ಇದು ಹೆಸರು? ಗಿರಿ ಗುಡ್ಡ, ಹಾಂ ಗುಡ್ಡ ಕಾಣಲಿಲ್ಲ? ಹೌದು, ನೋಡಿದೆ. ಆ ಗುಡ್ಡದಿಂದನೇ ಬರೋದು. ಓಕೆ. ಮತ್ತೆ ಇಲ್ಲಿಂದನೂ ಬರೋಲ್ಲ ಇಲ್ಲಿ. ಹೆಸರು ಏನಾದರೂ ಇರ್ಬೋದಲ್ಲ ಆ ನದಿಗೆ? ಆ ನದಿಗೆ ಹೆಸರೇ ಏನಿಲ್ಲ. ಏನಿಲ್ವಾ? ಗುಡ್ಡದ ನೀರು ಅಂತಾರೆ ಇಲ್ಲಿ. ನೇತ್ರಾವತಿ ಪೀಕಲ್ಲಿ ಅವೆಲ್ಲ ಅವೆಲ್ಲ ಬೇರೆ. ಓಕೆ. ಗಿರಿ ನೀರು ಅಂತಾರೆ. ಗಿರಿ ನೀರು. ಓಕೆ. ಗಿರಿ ನದಿ ಅಂದ್ರೂ ಆಗುತ್ತೆ. ನದಿ ಅಂದ್ರೆ ನದಿ ಆಯ್ತು, ಅದು ಬೆಟ್ಟದಿಂದ ಜಲಫಲ ಬರೋದು ಇದು. ಹಾಂ, ಆ ಕಡೆ ನೀವು ಬೆಟ್ಟಕ್ಕೆ ನೋಡಿದ್ರೆ ಹಾಂ ಗುಡ್ಡ ನೀರು ಕಾಣಲ್ಲ, ಹಾಂ ಕೆಳಗಿಂದ ಬರೋದು ಅದು ಬಸಿ. ಗೈಸ್ ನೋಡಿ, ನೀವು ಇಲ್ಲಿ ಬಂದರೆ ಈ ಅಣ್ಣವರಿಗೆ ನೀವು ಭೇಟಿಯಾಗ್ಬೋದು. ಇದನ್ನೇ ಪ್ರಕೃತಿಯ ಸೌಂದರ್ಯ ಅಂತ ಹೇಳ್ತಾರೆ, ಗೊತ್ತಾ? ಇಂಥವೆಲ್ಲ ನೋಡ್ಬೇಕು ನೀವು. ಚಪ್ಪಲಿ ಹೆಂಗಾಗಿ ಗೈಸ್, ಇವಾಗ ಇಲ್ಲಿ ದೇವಾಬ್ರೋ ಗಾಡಿ ಬಂದುಬಿದ್ದಿದೆ ಗಾಡಿ. ಸೊ ಆನ್ ಆಗ್ತಾಯಿಲ್ಲ, ಸ್ಟಾರ್ಟ್ ಆಗ್ತಾಯಿಲ್ಲ, ಯಾಕೆ ಅಂತಲೂ ಗೊತ್ತಿಲ್ಲ. ಸೊ ನಮ್ಮದು ಭದ್ರಾ ಆಫ್ ರೋಡಿಂಗ್ ಮಾಡಲಿಕ್ಕೆ ಅಲ್ಲಿ ಈಗ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಿದೆ. ಯಾಕಂದರೆ ಗೌತಮ್ ಬ್ರೋ ಅವರು ಬೇಡ ಅಂತಿದ್ದಾರೆ. ಯಾಕಂದ್ರೆ ಒಬ್ಬನ ಗಾಡಿ ಸರಿ ಇಲ್ಲಲ್ಲ, ಮಿಡ್ಲಲ್ಲಿ ಆದ್ರೆ ಅಲ್ಲಿ ಮತ್ತೆ ತಳ್ಕೊಂಡು ಭಾಳ ಕಷ್ಟ ಆಗ್ಬೋದು. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನೋಡಿ, ಚೈನ್ ಲ್ಯೂಬ್ ಎಲ್ಲ ಆಗಿದೆ. ಎಲ್ಲರೂ ಗೇರಪ್ ಹಾಕ್ಕೊಂಡು ರೆಡಿ ಆಗ್ತವ್ರೆ ಅಲ್ಲ ಬಾಯ್ಸ್? ಹೋಗಿ ಬನ್ನಿ ಗಾಡಿಯನ್ನು ನೋಡುವ ಏನಾಗಿದೆ ಅಂತ. ನಡೀರಿ ಬ್ರೋ, ನೀವೆಲ್ಲ ತಿಂಡಿಗೆ ನಡೀರಿ. ಸೊ ಬನ್ನಿ, ಬಾಯ್ ಬಾಯ್, ಟಾಟಾ. ಎಲ್ಲರೂ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ ನೋಡಿ, ಎಲ್ಲರೂ ಹೋಗ್ತವ್ರೆ. ನಿನ್ನೆ ಹೆಂಗಿತ್ತು ಇವತ್ತು ಹೆಂಗಿದೆ, ಹೋಗ್ತಾ ಇದ್ದೀವಿ. ಈಗ ಟೀಗಿ ಎಲ್ಲ ಕುಡ್ಕೊಂಡು ನಾವೆಲ್ಲಿ ಸ್ಟೇ ಆಗಿದ್ವಲ್ಲ ಅಲ್ಲಿಂದ ಬ್ರೋ, ನಿಮ್ಮ ಹೆಸರು ತರುಣ್ ಅಲ್ಲ? ತರುಣ್ ನೋಡಿ ಬ್ರೋ, ದಾವಣಗೆರೆದಿಂದ ಇನ್ನೂ ತನಕ ಸ್ಪೀಕರ್ ಹಚ್ಚಿದ್ದು ಬಿಡ್ತಾ ಇಲ್ಲ ಇವರು. ಏನ್ ಚಂದಾನೇ ಆಂಟಿ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ?
ಇಲ್ಲೂ ಆಫ್ರೋಡಿಂಗ ಬೆಳಿಗ್ಗೆ ಆಫ್ರೋಡ್. ಅಣ್ಣ ಆರಾಮ? ಬರ್ತೀನಣ್ಣ. ಈ ವ್ಯೂವನ್ನು ನೋಡಿ ಯಾವ ರೀತಿ ಇದೆ ವ್ಯೂ ನೋಡಿ. ಬೆಳಿಗ್ಗೆ ಫುಲ್ ಅದ್ರ ಮೇಲೆ ಏನಿತ್ತು ಹೇಳಿ, ಅಲ್ಲಿ ಪೂರಾ ಫಾಗ್ ತುಂಬ್ಕೊಂಡಿತ್ತು. ಈಗ ನೋಡಿ ಎಲ್ಲ ಮೋಡ ಗಿಡ ಎಲ್ಲ ತುಂಬ್ಕೊಂಡಿದೆ ನೋಡಿ. ಅಲ್ಲಿ ಸೂಪರ್ ಅಲ್ಲ ಯಾವ ಥರ. ಅಲ್ಲಿ ನೋಡಿ, ಅಲ್ಲಿ ಆ ಎಂಟಿನ ಕೂಡ ಕಾಣಿಸ್ತಿಲ್ಲ ಆಗಿತ್ತು ಬೆಳಿಗ್ಗೆ, ಈಗ ಕಾಣಿಸ್ತಿದೆ ನೋಡಿ ಯಾವ ಥರ ಸೂಪರ್. ಬನ್ನಿ ಈಗ ಅಲ್ಲಿಂದ ಇದು ವ್ಯೂ ಪಾಯಿಂಟ್ ನೋಡಿ, ಈಗ ಫೋಟೋಶೂಟ್ ಎಲ್ಲ ಮುಗಿದ್ವು. ಇಲ್ಲಿಂದ ಮತ್ತೆ ರಿಟರ್ನ್ ಕೆಳಗೆ ಭದ್ರಾ ಆಫ್ ರೋಡಿಂಗ್ ಅಂತ ಹೋಗ್ತಾಯಿದ್ದೀವಿ. ಬಟ್ ಅಲ್ಲಿ ಹೋಗ್ಕೊಂಡು ನೋಡ್ತೀವಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿ ಬಿಡ್ತಾರೋ ಬಿಡಲ್ವೋ. ಯಾಕಂದ್ರೆ ಅಲ್ಲಿ 1 ಅವರಲ್ಲಿ ಅದೆಲ್ಲ ಕವರ್ ಮಾಡ್ಕೋಬೇಕಂತೆ. ಸೊ ಪರಿಸ್ಥಿತಿ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಬನ್ನಿ ನೋಡ್ತಾ ಇರಿ. ನೋಡಿ ಇದು ಒಂದು ಹೊಂಡಾ ಸಿಬಿ ಇದೆ, ಭಾಳ ಕಷ್ಟಪಡ್ತಾ ಇದೆ, ನುಗ್ತಾ ಇಲ್ಲ ಗಾಡಿ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಸೊ ಅವ್ರದ್ದೇ ಎಡಿವಿ ಅವ್ರದ್ದೇ ಗಾಡಿ ಇದು ಆಗಿತ್ತು, ಬಂದು ಬಿದ್ದಿತ್ತು ಅವ್ರದ್ದೇ. ಆಮೇಲೆ ಹೋಗ್ಕೊಂಡು ವಯರ್ ಗಿಯರ್ ಎಲ್ಲ ತೊಗೊಂಡು ಹೋಗಿ ಬ್ಯಾಟ್ರಿ ಎಲ್ಲ ಸರಿ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಬ್ಯಾಟ್ರಿ ಡೌನ್ ಆಗಿತ್ತಂತೆ. ಸೊ ನೀವು ಯಾರ್ದಾದ್ರೂ ಇಲ್ಲಿ ಈ ಥರ ಎಲ್ಲಾದರೂ ಬರೋದಿದ್ದರೆ ಮೆಕ್ಯಾನಿಕ್ ನಂಬರ್ ಇಟ್ಕೊಳ್ಳಿ. ಯಾಕಂದರೆ ನೀವು ಯಾವಾಗಾದರೂ ಕಾಲ್ ಗೀಲ್ ಏನಾದರೂ ಮಾಡಬೇಕಂದ್ರೆ ಅವ್ರಿಗೆ ವಿಡಿಯೋ ಕಾಲಲ್ಲಾದರೂ ಅದು ಗೊತ್ತಾಗ್ಬೋದು ನಿಮಗೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ. ಸೊ ಬನ್ನಿ, ಎಲ್ಲ ಮತ್ತೆ ಇಲ್ಲಿ ನಿಂತ್ಕೊಂಡಿದ್ದಾರೆ. ಮ್ಯಾಪಿಗೆ ಹಾಕ್ಕೊಂಡು ಒಂದೇ ಸಲ ಸೈ ಅಂತ ಬಿಟ್ಬಿಡೋದೆ ಗಾಡಿ. ಬನ್ನಿ, ಇಲ್ಲಿ ಯಾಕಪ್ಪ ನಿಂತ್ಕೊಂಡಿದ್ದೀರಾ ಮತ್ತೆ? ಓ ಮ್ಯಾಪ್ ಹಾಕ್ಕೊಳ್ಳಿಕ್ಕ? ಓಕೆ ಗ್ರೇಟ್. ಗೈಸ್ ನೋಡಿ, ಒಂದು ಫೋಟೋಗೆ 100 ರೂಪಾಯಿ ಚಾರ್ಜ್ ಮಾಡ್ತವ್ರೆ ಒಂದು ಫೋಟೋಗೆ. ಹಾಂ ನೋಡಿ, ನಿಮ್ಮ ಗ್ಯಾಂಗಲ್ಲಿ ಈ ಥರ ಯಾರಾದರೂ ಒಬ್ಬರು ಇದ್ದರೆ ಅವರಿಗೂ ಕಮೆಂಟ್ ಮಾಡಿ, ಟ್ಯಾಗ್ ಮಾಡಿ ಅವರಿಗೆ. ಹಾಂ, ಫೋಟೋ ಮೇಲೆ ಡಿಪೆಂಡ್ ಅಂತೆ. ಹಾಂ ಗೈಸ್ ನೋಡಿ, ಇನ್ನೂ ಗಾಡಿ ಕ್ಲೀನ್ ಆಗಿಲ್ಲ ಇವ್ರದ್ದು, ಯಾವ ರೀತಿ ಆಗಿದೆ ಹಾಗೆ ಇದೆ. ಹಾಯ್ ಬಾಯ್, ಟಾಟಾ. ನೋಡಿ ಯಾವ ಥರ ರೂಪ್ತವ್ರೆ ಗಾಡಿನ. ಯಾವ ಥರ ಕ್ರೇಜಿ ಗುರು ಇದು. ಇನ್ನೊಂದು 4 ದಿನ ಇವ್ರ ಜೊತೆ ಪ್ರಾಕ್ಟೀಸ್ ಮಾಡಿದ ಅಂದರೆ ಡೈರೆಕ್ಟ್ ಮೋಟೋ ಜಿಪಿಗೆ ಹೋಗೋದು ಫಿಕ್ಸ್ ನಾನು. ಇಲ್ಲಿಗೆ 400 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು ಗೈಸ್. ನೋಡಿ ಯಾವ ರೋಡಲ್ಲಿ 400 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. FGನಲ್ಲಿ ಯಾವನ್ನೇ ಈ ರೀತಿ ಹೊಡೆದವನಿದ್ರೆ ಅವನಿಗೆ ಟ್ಯಾಗ್ ಮಾಡಿ ನನ್ನ. ಓಹ್ ಎಂಥ ಟರ್ನ್ ಗುರು ಇದು. ಕಾರ್ ಅಪ್ಪ, ಇವನು ಸ್ಲೋ ಮಾಡಿದ ಅಂದ್ರೆ ನಮ್ಮ ಹುಡುಗರಲ್ಲಿ ನಂಗೆ ಮಿಸ್ ಆಗಿಬಿಡ್ತಾರೆ. ಅವ್ರು ಒಂದ್ಸಲ ಅವ್ರ ಕೈ ತಪ್ಪಿ ಹೋದಂದ್ರೆ ಅವ್ರು ಸಿಗಲ್ಲ. ಓ ಗಾಯ್ಸ್, ಏನು ಗಾಯ್ಸ್ ಇವರು 80 ಮೇಲೆಲ್ಲ ಟರ್ನ್ ನೋಡಿತವ್ರೆ. ರೆಡ್ ಕಲರ್ ಕಾರ್ ಇದೆ ನೋಡಿ, ಗಾಡಿ ಸೈಡಿಗೆ ಹಾಕಿ. ಗಾಯ್ಸ್ ಅವ್ರದ್ದೀಗ ನಂಬರ್ ಪ್ಲೇಟು. ಏನಂತ ಒಂದು ಗಂಟೆಗಟ್ಟಲೆ ನಿನಗೇನು ಮಾಡಿಲ್ಲ ನಾವು, ಗಂಟೆಗಟ್ಟಲೆ ಏನು ಮಾಡಿಲ್ಲ ನಿನಗೆ ಹೇಳಿ ಅರ್ಥ ಆಯ್ತು ನಿನಗೆ. ಆಯ್ತಾಯ್ತು ಅಣ್ಣ, ಆಯ್ತಾಯ್ತು ಹೋಗಿ ಆಯ್ತು ಹೋಗಿ. ಅದು ನಂಬರ್ ಪ್ಲೇಟ್ ತಾನೆ ಅಲ್ಲಿ ಬಿದ್ದಿದೆ, ಗೊತ್ತಿಲ್ಲ. ಹೌದ್ರಾ? ಏನಿಲ್ಲ, ಮೊಬೈಲ್ ಬಿತ್ತ, ಅದಕ್ಕೆ 1 ನಿಮಿಷ ನಿಲ್ಸಿದ್ವಿ ಅಷ್ಟೇ. ಅವಂದು
ಸಿಕ್ತು ಇಲ್ಲೇ ಇತ್ತು ಬ್ರೋ. ಇಲ್ಲೇ ಬಿದ್ದಿತ್ತು. ಬಂದ ಹಾಂ ಲೋಕಲ್ ಯಾರ ಹತ್ರ ಮಾತಾಡ್ಬಾರ್ದು ಅನ್ಕೊಂಡು ಬರ್ತೀವಿ. ಅವ್ರು ಒಂದು ಹೊರ ಇರ್ತಾರಲ್ಲ ಅರೆ ಬ್ರೋ. ಹೌದಾ ಕ್ರೇಜಿ ಇತ್ತು ವಿಡಿಯೋ. ಹೌದಾ ಹಾಂ ವಿಡಿಯೋ ಮಾಡಿದ್ದೆ ಫುಲ್ಲು ಮಸ್ತ್. ಹಾಂ ಫುಲ್ಲು ಅದ್ರ ಹಿಂದ್ಗಡೆ ನಾನು ಯಾವ ರೀತಿ ಬಂದ್ರು ಗೊತ್ತಾ ಈಗ ಸಾಯ್ಲಿ. ನಾವು ಸಾಕಾದ ಹೊರ್ಕೊಂಡ್ಬಂದು ಕ್ರೇಜಿ ವಿಡಿಯೋ.